ಮಲ್ಲೇಶ್ ಬಾಬು ಅವರು ವಿಜಯ ಆಗಿದ್ದಾರೆ ಸರ್. ನಿಮ್ಮ ಪ್ರತಿಕ್ರಿಯೆ? ನೋಡಿ, ನಾವು ಮುಂಚೆನೇ ಏನು NDA ಅಭ್ಯರ್ಥಿ ಅಂತ ಮಲ್ಲೇಶ್ ಬಾಬು ಅವರು ಏನು ಡಿಕ್ಲೇರ್ ಆಗಿದ್ದ ಮರುಕ್ಷಣವೇ ನಾವು ಭಾರಿ ಬಹುಮತದಲ್ಲಿ ಸುಮಾರು 1 ಲಕ್ಷ 1.5 ಲಕ್ಷ ಮೆಜಾರಿಟಿಯಲ್ಲಿ ಗೆಲ್ತೀರಿ ಅಂತ ಅವತ್ತೇ ತೀರ್ಮಾನ ಮಾಡ್ಕೊಂಡಿದ್ದು ಎಲ್ಲ BJP JDS ಕಾರ್ಯಕರ್ತರು. ಏನು ಇವತ್ತಿನ ದಿನ ಈ ಸುಮಾರು ಒಂದು 70-80 ಸಾವಿರ ಲೀಡಲ್ಲಿ ಮಲ್ಲೇಶ್ ಬಾಬು ಅವರು ಗೆದ್ದಿದ್ದಾರೆ. ಮೊದಲನೇದಾಗಿ ಏನು ಕೋಲಾರ ಲೋಕಸಭಾ ಕ್ಷೇತ್ರದ ಮತದಾರರಿಗೆ ಕೃತಜ್ಞತೆಗಳು ಹೇಳ್ತಾ, ಮತ್ತು ಏನು BJP JDS ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡಿ ಇವತ್ತು ಶ್ರಮಪಟ್ಟು ಇವತ್ತಿನ ದಿನ ಮಲ್ಲೇಶ್ ಬಾಬು ಅವರು ಗೆಲುವು ಸಾಧಿಸಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೋಲಾರ ಜನರಿಗೆ ಏನು ಹೇಳಕ್ಕೆ ನೋಡಿ, ಏನು ಇವತ್ತಿನ ದಿನ NDA ಮೈತ್ರಿಕೂಟದ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರು ಗೆದ್ದಿದ್ದಾರೆ. ಖಂಡಿತ ಕೋಲಾರಿಗೆ ಏನು ಒಂದು ಇವತ್ತಿನ ದಿನ ಏನು ಸಮಸ್ಯೆಗಳಿದೆ ಅದ್ರ ಬಗ್ಗೆ ಆಲ್ರೆಡಿ ಅವರು ಸ್ಪಂದಿಸಿದ್ದಾರೆ. ನೀರಾವರಿ ಸಮಸ್ಯೆ ಆಗಿರ್ಬೋದು, ಬೇರೆ ಏನು ಸೆಂಟ್ರಲ್ ಗೌರ್ಮೆಂಟಿಂದ ಏನೇ ಒಂದು ಮೆಡಿಕಲ್ ಕಾಲೇಜ್ ಆಗಿರ್ಬೋದು ಅಥವಾ IIT ಆಗಿರ್ಬೋದು, ಬೇರೆ ಒಂದು ಉನ್ನತ ಶಿಕ್ಷಣ ಸಂಸ್ಥೆಗಳನ್ನ ತಗೊಂಬರೋದ್ರಲ್ಲಿ ಅವರು ಕಷ್ಟಪಟ್ಟು ಕೆಲಸ ಮಾಡಿ ಇಲ್ಲಿಗೆ ಹೆಚ್ಚಿಗೆ ಅನುದಾನ ತಗೊಂಡ್ಬರ್ತಾರೆ ಅಂತೇಳಿ ನಾವೆಲ್ಲ ಕಾರ್ಯಕರ್ತರು ಭಾವಿಸಿದ್ದೀವಿ. ಸರ್, ಕುಮಾರಸ್ವಾಮಿ ಗೆದ್ದಿದ್ರಲ್ಲ, ಕುಮಾರಸ್ವಾಮಿ ಅವ್ರು ಗೆದ್ದಿದ್ರಲ್ಲ, ಕುಮಾರಸ್ವಾಮಿ ಅವ್ರು ಗೆಲ್ತಾರೆ ಅಂತ ಅವತ್ತೇ ಏನು ಅವ್ರ ಮಂಡ್ಯಲ್ಲಿ ಅವರ ಕ್ಯಾಂಡಿಡೇಟ್ ಅನೌನ್ಸ್ ಆಯಿತು, ಅವರು ನಿಲ್ತಾರೆ ಅಂತೇಳಿ ಅನೌನ್ಸ್ ಮಾಡಿದಾಗೆ ಕುಮಾರಸ್ವಾಮಿ ಅವರು ಭಾರಿ ಬಹುಮತದಲ್ಲಿ ಗೆಲ್ತಾರೆ ಅಂತ ಹೇಳಿದ್ದಾಗಿದೆ. ಇವತ್ತು 2 ಲಕ್ಷ ಚೇಂಜ್ 2,18,000 ಮತಗಳ ಅಂತರದಿಂದ ಭಾರಿ ಬಹುಮತದಿಂದ ಗೆದ್ದಿದ್ದಾರೆ. ಸರ್, ಇದೇನೀಗ ಕೋಲಾರ ಲೋಕಸಭಾ ಕ್ಷೇತ್ರದಿಂದ 70ರಿಂದ 80,000 ಅಂತರದಲ್ಲಿ ಗೆಲುವು ಸಾಧಿಸಿದ ಮಲ್ಲೇಶ್ ಬಾಬು ಅವ್ರಿಗೆ ಅಭಿನಂದಿಸ್ತಾ, ಇದಕ್ಕೆ ಕಾರಣಕರ್ತ ಆಗಿರುವಂಥ ಸಮಸ್ತ ಕೋಲಾರ ಲೋಕಸಭಾ ಕ್ಷೇತ್ರದ ಎಲ್ಲ ಜನತೆಗೂ ಪಾದಾಭಿವಂದನೆಗಳು ಮಾಡ್ತಾ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ, ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಮಲ್ಲೇಶ್ ಬಾಬು ಅವರು ಆಗಲಿರೋ ಶ್ರಮಿಸ್ತೀನಿ ಅಂತ ಮಾತು ಏನು ಹೇಳಿದ್ರು ಅದನ್ನು ನಡೆಸ್ಕೊಳ್ತಾರೆ. ಇದ್ರ ಜೊತೆಗೆ ಹ್ಯಾಟ್ರಿಕ್ PM ಆಗಿ ನಮ್ಮ ನರೇಂದ್ರ ಮೋದಿ ಅವರು ಏನಿದ್ದಾರೆ ಅವರ ಆಶಯಗಳಿಗೆ ಇವರು ಕನಸನ್ನು ಗೂಡಿಸಿ ಎಲ್ಲ ಮಾಡ್ತಾರೆ ಅಂತ ನಾವು ಒತ್ತಾಯಿಸ್ತಾ ಇದ್ವಿ. ಇದ್ರ ಜೊತೆಯಲ್ಲಿ ಏನು ಮಲ್ಲೇಶ್ ಬಾಬು ಅವ್ರು ಹೇಳಿದ್ದಾರೆ, ಇದು ಮುಂಚೆ ಇಂಡಸ್ಟ್ರಿಯಲ್ ತರೋದಾಗ್ಬೋದು, ಇರಿಗೇಷನ್ ಬಗ್ಗೆ ಆಗ್ಬೋದು ಮಾತಾಡೋದಾಗ್ಬೋದು, ಇದು NDA ಅಭ್ಯರ್ಥಿ ಆಗಿರೋದ್ರಿಂದ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಎಲ್ಲ ಪಕ್ಷದವ್ರನ್ನ ಇದು ಮಾಡಿಕೊಂಡು ಸಮಗ್ರ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡ್ತಾರೆ, ಪಕ್ಷಭೇದ ಮರೆತು ಜಿಲ್ಲೆ ಅಭಿವೃದ್ಧಿ ಕಡೆಗೆ ಮಾಡ್ತಾರೆ ಅಂತ ನಮ್ಮ ಆಸೆ. ಕೋಲಾರ ಜಿಲ್ಲೆಗೆ ಎಷ್ಟು ಪ್ಯಾಚಸ್ ಈಗ ಖಂಡಿತವಾಗಿ ಸರ್, ಕೇಂದ್ರದಿಂದ ಏನೇನು ಕೆಲಸ ಆಗಬೇಕಾಗುತ್ತೋ ಕೇಂದ್ರದಲ್ಲಿ ಆ ಕೆರೆಗಳಿಗೆ ಪರ್ಮನೆಂಟ್ ಆಗಿ ಏನೋ ವಾಟರ್ ಸೋರ್ಸ್ ಬೇರೆ ವಾಟರ್ ಸೋರ್ಸ್ ಮಾಡೋದಕ್ಕಾಗ್ಬೋದು, ಇರಿಗೇಷನ್ ಆಗ್ಬೋದು. ಇರಿಗೇಷನ್ ಇಂಪ್ರೂವ್ ನಮ್ಮ ಅಗ್ರಿಕಲ್ಚರ್ ಸೇಫ್ ಆಗುತ್ತೆ, ಜೊತೆಯಲ್ಲಿ ಇಂಡಸ್ಟ್ರಿಯಲ್ ಹಬ್ ತರಬೇಕಾಗುತ್ತೆ. ಇನ್ನು ಏನಿದೆಯೋ ಅದು ಪ್ರಾವಿಷನ್ ಇದೆಯೋ ಅದನ್ನು ಮಾಡಬೇಕಾಗಿ ಎಲ್ಲ ಮಾಡ್ತಾರೆ ಅಂತ ನಮ್ಮ ಆಸೆ. ಇನ್ನೊಂದು ರೈಲ್ವೆ ಕೋಚ್ ಫ್ಯಾಕ್ಟ್ರಿ ಮಾಡಬೇಕಂತ. ಹಾಂ ಸರ್, ರೈಲ್ವೆ ಕೋಚ್ ಫ್ಯಾಕ್ಟ್ರಿದು ಇತ್ತು ಸರ್. ಮತ್ತು ಲೆವೆಲ್ ಮೈನ್ಸ್ ಏನಿದೆಯೋ ಅದೇನು ಒತ್ತಡ ಇತ್ತು ಕಾರ್ಮಿಕರಿಗೆ ಎಲ್ಲ. ಇಂಡಸ್ಟ್ರಿಯಲಿಸ್ಟ್ ಬಂದ್ರೆ ಸರ್ ಇಲ್ಲಿ ಏನಾಗುತ್ತೆ, ನಮ್ಗೆ ಎಂಪ್ಲಾಯ್ಮೆಂಟ್ ಜನರೇಟ್ ಆಗಬೇಕು ಸರ್ ಮೇನ್ ನಮ್ಮ ಜಿಲ್ಲೆನಲ್ಲಿ, ಆವಾಗ ಅಭಿವೃದ್ಧಿ ಖಂಡಿತ ಕಾಣ್ತೀವಿ.